ಹಾಯ್ ವಿದ್ಯಾರ್ಥಿಗಳು, ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ, SLC ವಿದ್ಯಾರ್ಥಿಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಇದು. ಯಾಕಂದರೆ SLC ನೀವು 8th 9th ಮತ್ತು SLC ಬೋರ್ಡ್ ಪರೀಕ್ಷೆಯನ್ನು ಪಡೆದುಕೊಂಡು ನೀವು ಪಾಸ್ ಆಗಿರ್ತೀರ. ಈ ಪಾಸ್ ಆದಮೇಲೆ ಮುಂದೆ ಏನು, ಯಾವ ಕೋರ್ಸ್ ಮಾಡಿದರೆ ನಿಮಗೆ ಬೇಗ ಅಪರ್ಚುನಿಟಿ ಸಿಗುತ್ತೆ ಜಾಬ್ಗಳಿಗೆ. ಹಾಗಾದರೆ ನಿಮ್ಮ ಒಂದು ಫ್ಯೂಚರ್ ಚೆನ್ನಾಗಾಗಬೇಕು ಅಂದರೆ, ನಿಮ್ಮ ಕಾಲ ಮೇಲೆ ಬೇಗ ನೀವು ನಿಲ್ಲಬೇಕು ಅಂದರೆ, ನೀವು ಕೂಡ ತಿಂಗಳ ಅರ್ನ್ ಮಾಡ್ಕೊಳ್ಬೇಕು ಅಂದರೆ, ಸ್ಯಾಲ್ರಿ ತಗೊಳ್ಕೊಳ್ಬೇಕು ಅಂದರೆ, ಹಾಗಾದರೆ ಯಾವ ಕೋರ್ಸ್ ಈ ಒಂದು ದೇಶದಲ್ಲಿ ಅಥವಾ ಔಟ್ ಆಫ್ ಸ್ಟೇಟ್ ಔಟ್ ಆಫ್ ಕಂಟ್ರಿ ಆಗಲಿ ಯಾವ ಒಂದು ಕೋರ್ಸ್ಗಳು ಉತ್ತಮವಾಗಿ ಅವೈಲೇಬಲ್ ಇದ್ದಾವೆ ಈ ಒಂದು ಪರಿಸ್ಥಿತಿಯಲ್ಲಿ ಅನ್ನೋದನ್ನು ನೋಡೋಣ. ಹಾಗಾದರೆ SLC ಮುಗಿದ ತಕ್ಷಣವೇ ಮುಂದೆ ಯಾವ ಕೋರ್ಸ್ ಮಾಡಬೇಕು ನೀವು ಅನ್ನೋದು ತುಂಬ ಎಷ್ಟೋ ವಿದ್ಯಾರ್ಥಿಗಳಿಗೆ ಗೊಂದಲದಲ್ಲಿ ಇದ್ದೀರಾ. ಹಾಗಾದರೆ ನಿಮಗೆ ಏಪ್ರಿಲ್ 28ಕ್ಕೆ ರಿಸಲ್ಟ್ ಬರುತ್ತೆ. ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಯಾಕಂದರೆ SLC ಆದ ತಕ್ಷಣವೇ ನಿಮ್ಮ ಮುಂದಿನ ಗುರಿ ಏನು ಅನ್ನೋದು ಒಂದೊಂದಾಗಿ ನಿಮಗೆ ಹೇಳ್ತಾ ಹೋಗ್ತಾನೆ. ಏನೆಲ್ಲ ಅವಕಾಶಗಳು ಇರ್ತವೆ, ಯಾವ ಅವಕಾಶಗಳಿದ್ದಾವೆ, ಯಾವ್ಯಾವ ಕೋರ್ಸ್ಗಳನ್ನು ಮಾಡ್ಬೋದು ಅನ್ನೋದನ್ನು ಹೇಳ್ತಾ ಹೋಗ್ತಾನೆ. ನೋಡಿ, ಫಸ್ಟ್ ಆಫ್ ಆಲ್ SLC ಮುಗಿದ ತಕ್ಷಣವೇ ಆಲ್ಮೋಸ್ಟ್ 100ಕ್ಕೆ 50 ಅಥವಾ 60% ಸ್ಟೂಡೆಂಟ್ಸ್ಗಳು ಇಲ್ಲಿ 3 ಕೋರ್ಸ್ಗಳು ಇರ್ತವೆ. ಯಾವುದು ಅಂದರೆ 2 years ಅಂದರೆ 2 ವರ್ಷಗಳ ಕಾಲ, ಫಸ್ಟ್ ಇಯರ್ ಸೆಕೆಂಡ್ ಇಯರ್. ಈ ಒಂದು ಸೆಕೆಂಡ್ ಇಯರ್ PUC ಒಳಗಡೆ 3 ರೀತಿಯ ಕೋರ್ಸ್ಗಳು ಸಿಗ್ತದೆ ನಿಮಗೆ. ಆರ್ಟ್ಸ್ ಕಲಾ ವಿಭಾಗ ಅಂತ ಬರುತ್ತೆ, ಅಂದರೆ ಅದು ಕಲಾ ವಿಭಾಗ. ಇನ್ನೊಂದು ವಾಣಿಜ್ಯ ವಿಭಾಗ ಅಂದರೆ ಕಾಮರ್ಸ್. ಇನ್ನೊಂದು ಸೈನ್ಸ್ ವಿಜ್ಞಾನ ವಿಭಾಗ. ಆರ್ಟ್ಸ್ ವಿಭಾಗ ಕಲಾ ವಿಭಾಗ ಏನಾಗುತ್ತೆ ಅಂದರೆ ನೀವು ಹಲವಾರು ರೀತಿಯ ಜಾಬ್ಗಳನ್ನು ತೊಗೊಳ್ಬೋದು. ಯಾಕಂದರೆ ಆಫ್ಟರ್ PUC ನಾನು ಅದೊಂದು ಕೂಡ ಸಪ್ರೇಟ್ ವಿಡಿಯೋ ಮಾಡಿದ್ದೇನೆ. ಫಸ್ಟ್ ಆಫ್ ಆಲ್ ನಾವು ಏನು ಮಾಡೋಣ, ಇವಾಗ SLC ನಂತರ ಏನು ಅನ್ನೋದು ನೋಡ್ತಾ ಹೋಗೋಣ. ನಿಮಗೆ ಮುಂದೆ SLC ಆದ ತಕ್ಷಣ ಇರೋದು ಫಸ್ಟ್ ಆದ್ಯತೆ ಏನು ಅಂದರೆ ನೀವು ಆರ್ಟ್ಸ್ ಮಾಡ್ಕೊಳ್ಬೋದು ಅಥವಾ ಕಾಮರ್ಸ್ ಮಾಡ್ಕೊಳ್ಬೋದು ಅಥವಾ ಸೈನ್ಸ್ ಮಾಡ್ಕೊಳ್ಬೋದು. ಇವು 3 ನಿಮಗೆ ಅವಕಾಶ ಇದೆ ಯಾವುದಾದ ಮೇಲೆ SLC ಮುಗಿದ ಮೇಲೆ. ನೆಕ್ಸ್ಟ್ ಬಂದುಬಿಟ್ಟು ಪಾಲಿಟೆಕ್ನಿಕ್ ನಿಮ್ಗೆ ಗೊತ್ತಿರ್ಬೋದು, ಡಿಪ್ಲೊಮಾ ಅಂತ ಹೇಳ್ಬೋದು ನಾವು. ಅಂದರೆ ನೋಡಿ, ಇಲ್ಲಿ ಒಂದು ವೇಳೆ ನಿಮಗೆ ಸೈನ್ಸ್ ಬೇಡವಾ, ಕಾಮರ್ಸ್ ಬೇಡವಾ, ಆರ್ಟ್ಸ್ ಬೇಡವಾ ಅಂದರೆ ಪಾಲಿಟೆಕ್ನಿಕ್ ಮಾಡ್ಕೊಳ್ಬೋದು. ನೋಡಿ, ಪಾಲಿಟೆಕ್ನಿಕ್ ಆಫ್ಟರ್ SLC ಅಂದರೆ ನೀವು SLC ಮೇಲೆ ಮಾಡಿದರೆ 3 ವರ್ಷಗಳ ಕಾಲ ನೀವು ಕಲಿಬೇಕಾಗತ್ತೆ. ನೋಡಿ, 3 ವರ್ಷಗಳ ಕಾಲ ಕಲಿತ್ರೆ ನಿಮಗೆ ಗ್ಯಾರಂಟಿ ಜಾಬ್ ಸಿಗುತ್ತೆ. ಹಾಗಾದರೆ ನೀವು ಡಿಪ್ಲೊಮಾ ಮಾಡಬೇಕು, ಪಾಲಿಟೆಕ್ನಿಕ್ ಮಾಡ್ಕೊಳ್ಬೇಕು ಅಂದರೆ ಯಾವ ಕೋರ್ಸ್ಗಳು ಅವೈಲೇಬಲ್ ಇರ್ತವೆ, ಯಾವ ಕೋರ್ಸ್ ಮಾಡಿದರೆ ತುಂಬ ಬೆನಿಫಿಟ್ ಇರುತ್ತೆ. ನೋಡಿ, ಯಾವ್ಯಾವ ಕೋರ್ಸ್ಗಳು ಅವೈಲೇಬಲ್ ಇದೆ ಅನ್ನೋದು ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ಮೆಕ್ಯಾನಿಕಲ್ ಮಾಡ್ಕೊಳ್ಬೋದು ನೀವು ಯಾವುದ್ರ ಒಳಗಡೆ, ಪಾಲಿಟೆಕ್ನಿಕ್ ಒಳಗಡೆ ಮಾಡ್ಕೊಳ್ಬೋದು. ಓಕೆ, ಇನ್ನೊಂದು ಪಾಲಿಟೆಕ್ನಿಕ್ ಒಳಗಡೆ ಮೇನ್ ಇಂಪಾರ್ಟೆಂಟ್ ಇರುತ್ತೆ ಫ್ಯಾಷನ್ ಡಿಸೈನಿಂಗ್ ಬರುತ್ತೆ. ಓಕೆ, ಫ್ಯಾಷನ್ ಡಿಸೈನಿಂಗ್ ಆ್ಯಂಡ್ ಫೋಟೋಗ್ರಫಿ ಬರುತ್ತೆ, ಆ್ಯಂಡ್ ಜ್ಯುವೆಲರಿ ಡಿಸೈನಿಂಗ್ ಬರುತ್ತೆ, ಆ್ಯಂಡ್ ಇನ್ನೊಂದು ಬಿಸ್ನೆಸ್ಸಿಗೆ ಸಂಬಂಧಪಡುವಂಥದ್ದು ಕೂಡ ನಿಮಗೆ ಜ್ಯುವೆಲರಿ, ಫ್ಯಾಷನ್ ಆ್ಯಂಡ್ ಫೋಟೋಗ್ರಫಿ. ಇಷ್ಟು ಕೋರ್ಸ್ಗಳು ನಿಮಗೆ ಪಾಲಿಟೆಕ್ನಿಕಲ್ಲಿ ಸಿಗುತ್ತೆ. ಹೌದಾ? ಹಾಗಾದರೆ ಇನ್ನೊಂದು ಇದು ಬೇಡ ನಿಮಗೆ ಅಂದರೆ ಇನ್ನೊಂದು IT ಒಳಗಡೆ ಬರಬಾರ್ದು. ಯಾವುದು IIT ಅಂತ ಬರುತ್ತೆ ಒಂದು. ಅದ್ರ ಒಳಗಡೆ ನಿಮಗೆ ಮೆಕ್ಯಾನಿಕಲ್ ಮಾಡ್ಕೊಳ್ಬೋದು, ಕಂಪ್ಯೂಟರ್ ಸೈನ್ಸ್ಗೆ ನೀವು ಮಾಡ್ಕೊಳ್ಬೋದು, ಸಿವಿಲ್ ಮಾಡ್ಕೊಳ್ಬೋದು, IT ಮಾಡ್ಕೊಳ್ಬೋದು, ಆಟೋಮೊಬೈಲ್ ಮಾಡ್ಕೊಳ್ಬೋದು, ಆ್ಯಂಡ್ ಕಮ್ಯುನಿಕೇಷನ್ ಅಂದರೆ ಎಲೆಕ್ಟ್ರಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಮಾಡ್ಕೊಳ್ಬೋದು. ಇದೊಂದು ಕೋರ್ಸ್ ಬೇರೆ. ಬಯೋಟೆಕ್ನಾಲಜಿ ಒಂದು ಕೋರ್ಸ್ ಇದೆ, ಇದನ್ನಾದರೂ ಮಾಡ್ಕೊಳ್ಬೋದು. ಎಲೆಕ್ಟ್ರಿಕಲ್ ಆದರೂ ಮಾಡ್ಕೊಳ್ಬೋದು, ಕೆಮಿಕಲ್ ಆದರೂ ಮಾಡ್ಕೊಳ್ಬೋದು. ಹಲವಾರು ಕೋರ್ಸ್ಗಳು ಇದರಲ್ಲಿ IIT ಒಳಗಡೆ ಸಿಗುತ್ತೆ ನಿಮಗೆ. ಓಕೆ, ನಿಮಗೆ 3 ರೀತಿಯ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಬೇಡ ಅಂದರೆ ನಿಮಗೆ ಪಾಲಿಟೆಕ್ನಿಕ್ ಒಳಗಡೆ ಮತ್ತೆ ನಿಮಗೆ ಅದರಲ್ಲಿ 3 ಕೋರ್ಸ್ಗಳು ಬರುತ್ತೆ. ನೀವು ಪಾಲಿಟೆಕ್ನಿಕ್ ಮಾಡಬೇಕಂದ್ರೆ ನೀವು ಜ್ಯುವೆಲರಿ ಡಿಸೈನಿಂಗ್ ಮಾಡ್ಬೋದು, ಫ್ಯಾಷನ್ ಡಿಸೈನಿಂಗ್ ಮಾಡ್ಬೋದು, ಫೋಟೋಗ್ರಫಿ ಮಾಡ್ಕೊಳ್ಬೋದು. ಇವು ಬೇಡ ಅಂದರೆ IIT ಒಳಗಡೆ ನಿಮಗೆ ಹಲವಾರು ಕೋರ್ಸ್ಗಳು ಹೇಳಿದೆ ನಿಮಗೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ITI ಅಂತ ಬರುತ್ತೆ. ಇದು 2 ವರ್ಷ. ITI 2, ಪಾಲಿಟೆಕ್ನಿಕಲ್ 3 ವರ್ಷ ಇದ್ದರೆ ITI 2 ವರ್ಷಗಳು ಮಾತ್ರ ಇರುತ್ತೆ ನಿಮಗೆ. ಹಾಗಾದರೆ ITI ಒಳಗಡೆ ಯಾವ್ಯಾವ ಕೋರ್ಸ್ಗಳು ಸಿಗುತ್ತೆ ಅನ್ನೋದು ನೋಡ್ತಾ ಹೋಗೋಣ. ಫೀಟರ್ ಇದು ಒಂದು ಕೋರ್ಸ್ ಇರುತ್ತೆ, ಕಂಪ್ಯೂಟರ್ ಒಂದು ಕೋರ್ಸ್ ಇರುತ್ತೆ, ಸಿವಿಲ್ ಇದೊಂದು ಕೋರ್ಸ್ ಇರುತ್ತೆ, ಮೆಕ್ಯಾನಿಕಲ್ ಕೋರ್ಸ್ ಇರುತ್ತೆ. ಇದರೊಳಗಡೆ ರೇಡಿಯೋ ಆ್ಯಂಡ್ TV ಆ್ಯಂಡ್ ಇದು ಡೀಸೆಲ್ ಬಗ್ಗೆ ಆ್ಯಂಡ್ ಮಷಿನ್ ಬಗ್ಗೆ ನೀವು ಹಲವಾರು ರೀತಿಯ ಕೋರ್ಸ್ಗಳನ್ನು ಮಾಡ್ಕೊಳ್ಬೋದು. ನೆಕ್ಸ್ಟ್ ಎಲೆಕ್ಟ್ರಿಸಿಯನ್ ಮಾಡ್ಕೊಳ್ಬೋದು. IT ಒಳಗಡೆ ನೀವು ಪ್ಲಂಬರ್ ಮಾಡ್ಕೊಳ್ಬೋದು, ಆ್ಯಂಡ್ ಇನ್ನೊಂದು ಎಲೆಕ್ಟ್ರಿಕಲ್ ಮಾಡ್ಕೊಳ್ಬೋದು, ಆ್ಯಂಡ್ ಕುಕ್ಕೇರಿ ಮಾಡ್ಕೊಳ್ಬೋದು, ಫೈರ್ಮ್ಯಾನ್ ಮಾಡ್ಕೊಳ್ಬೋದು.
ಹಲವಾರು ರೀತಿಯ ಪೇಂಟ್ ಟೆಕ್ನಾಲಜಿ ಮಾಡ್ಕೊಳ್ಬೋದು. ಇಷ್ಟು ಹಲವಾರು ರೀತಿಯ ನಿಮಗೆ ITI ಒಳಗಡೆ ಇರುವಂಥ ಕೋರ್ಸ್ಗಳು. ಇದರಲ್ಲಿ ಯಾವುದಾದ್ರೂ ನೀವು ಕೋರ್ಸ್ ಮೇಲೆ ನೀವು 2 ವರ್ಷಗಳ ಕಾಲ ಕಲಿಬೋದು. ನೆಕ್ಸ್ಟ್ ಬಂದುಬಿಟ್ಟು ಪ್ಯಾರಾಮೆಡಿಕಲ್ ಅದು ಬೇಡ ನಿಮಗೆ ಅಂದರೆ ಪ್ಯಾರಾಮೆಡಿಕಲ್ 3 ವರ್ಷ ಇರುತ್ತೆ. SLC ಮೇಲೆ ನಿಮಗೆ 3 ವರ್ಷ ಇರುತ್ತೆ. ಇದರಲ್ಲಿ ಯಾವುದೆಲ್ಲ ಇರುತ್ತೆ, DLMT ಇದೊಂದು ಕೋರ್ಸ್ ಪ್ಯಾರಾಮೆಡಿಕಲ್ ಒಳಗಡೆ. ನೆಕ್ಸ್ಟ್ DHFM ಇದೊಂದು ಕೋರ್ಸ್ ಇರುತ್ತೆ. DDA ಇರುತ್ತೆ, DOT ಇರುತ್ತೆ, ಹೆಲ್ತ್ ಇನ್ಸ್ಪೆಕ್ಟರ್ ಇರುತ್ತೆ, ಆ್ಯಂಡ್ ಇಷ್ಟು ನಿಮಗೆ ಕೋರ್ಸ್ಗಳು ಇರುತ್ತೆ. ಇದರಲ್ಲಿ ನಿಮಗೆ ಪ್ಯಾರಾಮೆಡಿಕಲ್ ಒಳಗಡೆ ಇರುತ್ತೆ. ನೀವು ಯಾವ್ದು ಬೇಕಾದರೂ ಇದರಲ್ಲಿ ಮಾಡ್ಬೋದು. ಲಾಸ್ಟ್ ಒನ್ ನಿಮಗೆ ಏನೂ ಬೇಡ, ನಿಮಗೆ ಶಾರ್ಟ್ ಟರ್ಮ್ ಕೋರ್ಸಸ್ ಮಾಡಬೇಕು ಅಂದರೆ ಜಸ್ಟ್ ಓನ್ಲಿ 6 ಮಂತ್ ಅಥವಾ 1 ಇಯರಲ್ಲಿ ಕೋರ್ಸ್ ಇದ್ದಾವೆ. ಯಾವುದಂದರೆ DTP ಒಂದು ಬರುತ್ತೆ, PGDCA ಒಂದು ಕೋರ್ಸ್ ಬರುತ್ತೆ. ಇದನ್ನು ಮಾಡ್ಕೊಳ್ಬೋದು, ಟ್ಯಾಲಿ ಮಾಡ್ಕೊಳ್ಬೋದು, ಇಂಟರ್ನೆಟ್ ಮಾಡ್ಕೊಳ್ಬೋದು, ಗ್ರಾಫಿಕ್ಸ್ ಇವೆಲ್ಲ ಡಿಸೈನಿಂಗ್ ಆ್ಯಂಡ್ ಸೈಬರ್ ಸೆಕ್ಯೂರಿಟಿ ಎಷ್ಟೆಲ್ಲ ನಿಮಗೆ ಕೋರ್ಸ್ಗಳಿದ್ದಾವೆ. ಇದರಲ್ಲಿ ಯಾವುದು ನಿಮಗೆ ಕೋರ್ಸ್ಗಳು ಚೆನ್ನಾಗಿ ಅನಿಸುತ್ತೆ ಅವು ಕೋರ್ಸ್ಗಳನ್ನು ಮಾಡಿ ನಿಮ್ಮ SLC ಆದಮೇಲೆ ಇವೆಲ್ಲ ಕೋರ್ಸ್ಗಳು ಅವೈಲೇಬಲ್ ಇರುತ್ತೆ. ನೀವು ಏನಾದರೂ PUC ಆಗಿದ್ದರೆ PUC ಆದಮೇಲೂ ಕೂಡ ಯಾವ ಕೋರ್ಸ್ ಕಲಿತ್ರೆ ನಿಮಗೆ ಬೇಗ ಜಾಬ್ ಸಿಗುತ್ತೆ, ಯಾವ್ದು ಕೋರ್ಸ್ ಕಲಿತ್ರೆ ನಿಮಗೆ ಅಪರ್ಚುನಿಟಿ ಭಾಳ ಇದೆ ಅನ್ನೋದು ಕೂಡ ಅದೊಂದು ವಿಡಿಯೋ ನಾನು ಮಾಡಿದ್ದೇನೆ. ಈಗಲೇ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.